ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲೋ ಆಚೆ ಹೋಗ್ಬೇಕಾಗಿತ್ತು, ಏನೋ ತಿನ್ನೋಕ್ಕೆ ಹೋಗ್ಬೇಕಾಗಿತ್ತು. ಸೊ ಸ್ಟಾರ್ಟ್ ಮಾಡಿದೆ. ಕುಡಿ ನೋಡು, ಪಾಪು ಅಳ್ತದೆ ನೋಡು. ಕುಡಿ ನೀನು, ಕುಡಿ ಮಗ್ನ, ಕುಡಿ. ತೊಳ್ಸೋಣ, ಕೈನ ತೊಳಸ್ತೀನಿ, ಕುಡಿ. ಅದಕ್ಕೆ ಯಾಕೆ ಮುಖ ನಂಗೆ ಮಾಡ್ತಾ ಇದೆಯಾ? ಗೈಸ್, ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಇದು ಚೆನ್ನಾಗಿದೆ ತಿನ್ನೋಕ್ಕೇನು ಅಂತ. ಇದು ಮುಗಲ್ HSR ಮುಗಲ್ ಹತ್ರ ಈ ಥರ ಸ್ಟ್ರೀಟ್ ಸ್ಟೈಲ್ ಮಾಡ್ತಾ ಇರೋದು. ಸೊ ಇಟ್ಸ್ ವೆರಿ ನೈಸ್. ಅಪ್ಪು ಕಚ್ಚು, ಮೋಮೋಸ್ ಬೇಕಾ? ಇದು ಬೇಕು, ಲೆಗ್ ಪೀಸ್ ಬೇಕು ಅಂದ. ತಂದ್ರು ಸರ್ ಅನ್ನಕ್ಕೆ ಬರ್ತಾ ಇದ್ದೀನಿ ನಾನು. ತಂದ್ರು ಗೈಸ್. ಆ್ಯಂಡ್ ಇದು ನಾನು ತಿಂತಾ ಇದ್ದೀನಿ. ಇವನಿಗೆ ಮೋಮೋಸ್ ಬೇಕಂತ. ಏನು ಬೇಕು ನಿಮಗೆ? ಮೋಮೋಸ್ ಇಲ್ಲ ಅಂತಪ್ಪು. ಯಾಕೆ ಇದೆ ಇದೆಯಾ? ಆಗ್ತಿಲ್ಲ ಮಗನೆ, ನಂಗೆ ಮೊದಲೇ ಹೀಟು. ಈ ಹುಡುಗನ್ನ ಮಾತ್ರ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು. ಯಾಕೆ ಹೇಳಿ? ತುಂಬ ತಿಟ್ಟೆ. ಫಸ್ಟು ಮೋಮೋಸ್ ಬೇಕಂದ, ಅದನ್ನ ತಿಂದಿಲ್ಲ. ಆಮೇಲೆ ಸ್ಟ್ರಾಬೆರಿ ಬೇಕು ಅಂದೆ, ಅದನ್ನ ತಿಂದ. ಓರೆ ಬಿಸ್ಕೆಟ್ ಬೇಕು ಅಂದೆ, ಅದು ತಿಂದಿಲ್ಲ. ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ನೀನು. ಅದಕ್ಕೆ ನಿಮ್ಮಮ್ಮ ಕರೆಕ್ಟಾಗಿ ಮಾಡ್ತಾಳೆ, ಮೇಲೆ ಇಟ್ಕೊಂಡು ಕೂಡಾಕ್ತಾಳೆ. ನೀನು ಅಜ್ಜಿ ಕುಡ್ದಾದ್ಮೇಲೆ ಹೇಳ್ಬೇಕಾ? ಓಹೋ, ನಿನ್ನ ಆರ್ಡ್ರ್ ನಾನು ಫಾಲೋ ಮಾಡಬೇಕಾ? ನನ್ನ ಆರ್ಡ್ರ್ ನೀನು ಫಾಲೋ ಮಾಡಬೇಕು. ಹೇಳಲ್ಲ ನಾನು, ಹೇಳಲ್ಲ. ಏನೋ ಆಗ್ಬಿಟ್ಟಿದೆ ಗೈಸ್. ಫುಲ್ ರೆಡ್ ಆಗ್ಬಿಟ್ಟಿದೆ ಈ ಸೈಡ್. ಗೈಸ್, ಇವತ್ತು ಪುನೀತ್ ರಾಜ್ಕುಮಾರ್ ಬರ್ಡೇ ಅಂತು ನಮ್ಮ ಅಷ್ಟ. ಅಲ್ಲಿ ಅದಕ್ಕೆ ನಾನು ನಿನ್ನೆ ಸರಿಗಮಪದಲ್ಲಿ ಇದು ಮಾಡಿದ್ದು. ಓಕೆ, ನಾನೇ ಅನ್ಕೊಬಿಟ್ಟಿದ್ದೀನಿ ಅಕ್ಟೋಬರ್ ಅಲ್ವಾ ಬರ್ಡೇ, ಏನಕ್ಕೆ ಇಷ್ಟು ಬೇಗ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು. ಸ್ವೈಪ್ ಇನ್ಸ್ಟಾಗ್ರಾಮ್ ಪುನೀತ್ ಎಲ್ಲ ಕಡೆ ಇವತ್ತು ಪುನೀತ್ ರಾಜ್. ನಾನು ಬರ್ಬೇಕಾದ್ರೆ ನೋಡ್ಕೊಬರ್ತೆ ನಾನು. ಏನ್ ಶೆಕೆ ಅರ್ಷಿತಾ, ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ ನಾನು. ಪ್ಯಾಂಟ್ ಎಲ್ಲ ಒದ್ದೆ ಆಗ್ಬಿಟ್ಟೈತೆ. ಈ ಸಮ್ಮರ್ ತುಂಬಾ ಶೆಕೆ ಇರುತ್ತೆ. ನೋಡ್, ಕಣ್ಣದ ಒಂಥರ ರೆಡ್ ಆಗ್ಬಿಟ್ಟೈತ್ಲೆ. ಇಷ್ಟು ದಿವಸ ಬೇಗ ಎದ್ದಿಲ್ಲ ಎದ್ದಿದ್ದೆ, ಅದಕ್ಕೆ. ಯಾವ್ದಿಲ್ಲ, ಡೈಲಿ ಬೇಗನೆ ಎದ್ದೊಳ್ತಾ ಇದ್ದು. ಮನೇಲಿ ನಿದ್ದೆ ಮಾಡಕ್ ಬಿಡ್ತಾರಲ್ಲ, ಸುಳ್ಳು. ನಾನು 8:30 ಎಬ್ಬಿಸಿ ಪ್ರಾಣ ತಿಂತಾ ಇದ್ರು. ಎದ್ದಳ ಅಂತ ಎದ್ಬಿಟ್ಟು ಏನ್ ಮಾಡೋದು, ಸೋಫಾ ಮೇಲೆ ಕುತ್ಕೊಂತ ಇದ್ರು. ಅಪ್ಪು ಅನ್ನ ಫೈಟಿಂಗ್. ಏನ್ ನಿನ್ ನಿಲ್ಕೊಂಡು ನಡ್ಕೊ ಬರೋದು ನೀನು? ಬೇಗ ಬರೋದಕ್ಕಾಗಲ್ವಾ? ಇಷ್ಟೊತ್ತು ಬೇಕಾ ನಿಂಗೆ ಗೇಟಿಂದ ಇಲ್ಲಿ ತನಕ ಬರೋದಕ್ಕೆ? ನನಗಂತೂ ಫುಲ್ ಸೂಪ್ ಇಳ್ದೋಯ್ತು. ನನಗೆ ಫುಲ್ ಶೆಕೆ. ಕೃಪಾಣಿ ಇದೆಯಲ್ಲ, ಒಂದು ಚಿಕ್ಕ ಫ್ಯಾನ್ ತಗೊಬರ್ತೀಯ, ನೆನ್ಪಾಯ್ತಾ? ತಗೊಬರ್ಲ, ಅದು ಚಾರ್ಜರ್ ಇಲ್ಲ. ಅದ್ರ ಪರವಾಗಿಲ್ಲ, ಚಾರ್ಜ್ ಹಾಕೊಂಬ. ಇಲ್ಲ, ಕೃಪಾಣಿ ಇದೆಯಲ್ಲಿ ಶೆಕೆ ತಾಳ್ಲಾಡ್ದು. ಇದೇ ಟೈಮಲ್ಲಿ ತಾನೆ ಸೆಕೆಂಡ್ ಪೀಸ್ ಇವಾಗ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು, ಆಯ್ತಾ? ಶೆಕೆ ಸ್ಟಾರ್ಟ್ ಮಾಡಿ ಯಾವಾಗೂ ಇಲ್ಲೆಲ್ಲ ಶೆಕೆ, ನಿದ್ದೆ ಮಾಡೋಕ್ಕೂ ಹಿಂಸೆ ಆಗ್ತೈತಿ. ಇಲ್ಲೆಲ್ಲ ಶೆಕೆ. ಒಂದು ಚಿಕ್ಕ ಫ್ಯಾನ್ ಇತ್ತು ಅಪ್ಪುಗಂತ, ಅದು ತಗೊಂಬೋದು ನಮ್ಮಪ್ಪ. ಅದನ್ನ ಕೆಳಗೆ ಇಟ್ಕೊಂಡ್ಬಂದಿದ್ದಾರೆ ನಾನು ಅರ್ಷಿತ. ಕ್ಲಾಸ್ ಸುತ್ತಾ ಅದೇ ನಿಂದಿತಾನೆ. ಫ್ಯಾನ್ ಬೇರೆ ಮೇಲೆ ಇದಾಗ್ಬಿಟ್ಟಿರ್ತಾನೆ. ನಮ್ದು ಅಕ್ಕನ ಕ್ಲಾಸಲ್ಲಿ ಫ್ಯಾನ್ ಆಫ್ ಮಾಡ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬಿಟ್ಟವ್ರು. ಫ್ಯಾನ್ ಆಫ್. ಒಳ್ಳೆ ಅಡುಗೆ ಮೇಲೆ ಕೂತ್ಕೊಂಡು ಫೀಲ್ ಆಗೋದು ಗೊತ್ತಾ? ಆ ಫ್ಯಾನ್ ತಗೊಬರ್ತೀನಿ, ಚಾರ್ಜರ್ ಉಟ್ಬಿಟ್ಟು ತಗೊಬರ್ತೀನಿ. ಆಗಲ್ಲ. ಯಾವ ಪಿನ್ ಚಾರ್ಜರು? ನಾರ್ಮಲ್ ಪಿನ್, ಅದೇ ಹಳೆ ಕಾಲದ ಬರ್ತೈತೆ. ರೌಂಡ್ ಅಲ್ಲ, ನಾರ್ಮಲ್. ಅದು ನನ್ನ ಹತ್ರ ಇತ್ತಲ್ಲ, ಎತ್ಕೊಬಾ. ಸರಿ, ಆಫ್ ಮಾಡಿ. ಏದಲ್ಲಿ ನಿಂಗೆ ಕಾಫಿ ಬೇಕಾ ಪ್ರಜ್ಞಾ? ಸೀರಿಯಸ್ಲಿ ಕಾಫಿಗೂ ತಿನ್ಕೊಬಂದು ಸಮಾಧಾನ. ಇವಳು ಏನೇ ಕಾಫಿ ಅಂತಾಳೆ ಯಾವಾಗೂ. ಇಷ್ಟೊಂದು ಕಾಫಿ ಅಡಿಕ್ಟ್ ಇರಬಾರ್ದು. ಹಾಕ್ತೀನಿ. 2-3 ದಿನ ರಜಾ ಕೊಟ್ಬಿಟ್ರೆ ಮತ್ತೆ ಇಂಟ್ರೆಸ್ಟ್ ಬರಲ್ಲ ಕಾಲೇಜಿಗೆ ಬರೋಕ್ಕೆ ತಾನೆ.
ವಿ ಆರ್ ಲೈಕ್ ಅ ಡೇ ಕೇರ್ ಕಿಡ್ಸ್. ಅಮ್ಮ ನೀವು ಬೀಪ್ ಹಾಕ್ಬೇಕು, ನಾನು ಹಾಕ್ತೀನಿ. ಬೀಪ್ ಹಾಕ್ಬೇಕು ಗೈಸ್. ಕೆಟ್ಟ ಮಾತಾಡ್ಬಿಟ್ಲು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ನೋಡ್ತಾ ಇದ್ದೀರಾ. ಐ ಮಿಸ್ ಯು ಗೈಸ್. ಐ ಥಿಂಕ್ ನೀವು ನನ್ನ ಬಾಯ್ ಇಂಟರ್ನಲ್ಸ್. ಹಲೋ, ಇಂಟರ್ನಲ್ ಫಸ್ಟ್ ಅಸೈನ್ಮೆಂಟ್ ಬರಿ ಬಾ ನೀನಾಕ. ನಾವೆಲ್ಲ ಅಸೈನ್ಮೆಂಟ್ ಇದು ನಿಮ್ಮ ಮನೇಲಿ ನೋಡ್ತಾರಲ್ಲ, ಐ ಹ್ಯಾವ್ ಟು ಸೇ ದಿಸ್. ಅಸೈನ್ಮೆಂಟ್ನೆಲ್ಲ ಸಾಟರ್ಡೇನೇ ಸಬ್ಮಿಟ್ ಮಾಡಿದ್ದೀವಿ. ಹೋದ ಸಾಟರ್ಡೇ, ಇವಳಿನ್ನ ಸಬ್ಮಿಟ್ ಮಾಡಿಲ್ಲ ಗೈಸ್. ಗೈಸ್ ತುಂಬಾ ಬಿಸಿ ಇದೀವಿ. ಇವ್ರ ತರ ಬಿಟ್ಟಿ ಅಂತ ಕೂತಿಲ್ಲ ನಾನು ಮನೆ. ಶಟ್ ಅಪ್. ಏನ್ ಬಿಸಿ ನೀನು ಹೇಳು. ಇವತ್ತು ಅಷ್ಟೇ ಗೈಸ್, ಇವತ್ತು 2:30ಗೆ ಡ್ರಾಮಾ ಗೈಸ್ ಬಾಯ್ ಕಿಡ್ ಗೈಸ್. 5,000 ಇಕ್ಕೋರ್ ಅಕೌಂಟಲ್ಲಿ. ನಂಗೊಂದ್ 1,000 ಹಾಕು ಪ್ಲೀಸ್. ಕಳ್ಸಿಲ್ಲ ಗೈಸ್. ಇವ್ರಿಗೊಂದ್ಸಲ ನಂಗೊಂದ್ಸಲ ಇವ್ರಿಗೊಂದ್ಸಲ ಮಾಡು ಬೇಗ. 5,000. ಯಾರಿಗೂ ಬೇಡ, ನನಗಾಕು. ಐ ಆಮ್ ಸ್ಕೂಲ್ ಫ್ರೆಂಡ್. ಐ ಆಮ್ your family. ಓ ಸುಮ್ಮನೆ ರಮ್ಮೋ, ಇವಾಗ ಬಂದ್ಬಿಟ್ಟು ಏನೋ ಫ್ಯಾಮಿಲಿ ಅಂತೆ. ಏನಾಯ್ತು? ಹೌದಾ, ಕಾಕ್ರೋಚ್ ಆಯ್ತಾ? ಹೋಗ್ಬೇಡ, ಕಚ್ಬಿಡ್ತೈತೆ ನಿನ್ನ. ನಾನು ಬರ್ಬೇಕಾ? ನಂಗೆ ಭಯ, ನಾನು ಕಚ್ಬಿಡ್ತೈತೆ. ಸರಿ ಬರ್ತೀನಿ, ಕೈ ಬಿಡ್ಬೇಡ, ಬಿದ್ದೋಗ್ಬಿಡ್ತೀಯ. ಎಲ್ಲ ಐತೆ ತೋರ್ಸು. ಬನ್ನಿ ಬನ್ನಿ ಜನರೇ. ಎಲ್ಲಿ? ಇಲ್ಲಿ ಅಪ್ಪು ಹತ್ರ ಇರೋ ಗನ್ ಕಲೆಕ್ಷನ್ಸ್ ನೋಡಿ ಗೈಸ್. ಓಪನ್ ಮಾಡಿ ಮಗ್ಮೆ, ತೋರ್ಸು. ಓಪನ್ ಮಾಡಿ. ಇದು ಯಾವ ಥರ ಗನ್ನು? ಯೂನಿಕಾರ್ನ್ ಗನ್ನಾ? ಹಾರ್ಸ್ ಗನ್ನು? ಓ, ಸೌಂಡ್ ಬರುತ್ತಾ? ಮಾಡ್ತಾಸು. ಮಮ್ಮಿಗೆ ಮಾಡು ಆನ್ಸಪ್ ಅಂತ. ಆನ್ಸಪ್ ಮಾಡು ಮಮ್ಮಿಗೆ. ಶೂಟ್ ಮಾಡೋ, ಹೇಳು ಆನ್ಸಪ್ ಅಂತ. ಲೈಟ್ ಬರ್ತದಾ? ಮಾಡು. ಅಲ್ಲಿ ಮಾಡು, ಮೇಲೆ ಮಾಡು, ಮೇಲೆ ಮಾಡು. ಕ್ಯಾಮ್ರಾಗ ಮಾಡ್ಬೇಡ. ವಾವ್, ಹೆಂಗೈತಮ್ಮ? ಹೆಂಗೈತೆ? ಹಾ, ಸೂಪರ್ ಆಗೈತಾ? ಸೊ ಗೈಸ್, ಡಿನ್ನರ್ಗೆ ಬಸ್ಸಾರು, ಅನ್ನ ಮತ್ತು ದಂಟು ಸೊಪ್ಪಿನ ಪಲ್ಯ ಮಾಡಿದ್ರು ನಮ್ಮ ಮಮ್ಮಿ. ನನಗಿದು ಫೇವ್ರೇಟ್ ಅಂದರೆ ಫೇವ್ರೇಟು. ನಾನ್ ವೆಜ್ ಇದ್ರೂ ಬೇಕಾದ್ರೆ ಇದನ್ನೇ ತಿಂತೀನಿ. ಬಸ್ಸಾರು ಅಂದರೆ ನಂಗೆ ಸಖತ್ ಇಷ್ಟ. ತನ್ನ ಮೇಲೆ ಹಿಂಗೆ ಹತ್ಕೊಂಡು ಹೋಗಿದ್ದಾಳೆ. ಮಹೇಶ್ ಮತಿ ತರ ಅಲ್ಲ, ಮಹೇಶ್ ಮತಿ ಅಲ್ಲ, ಯಾರದು? ದೇವಸೇನ ತರ. ಡು ಯು ಥಿಂಕ್ ಐ ಆಮ್ ಯುವರ್ ಬಾಯ್ ಫ್ರೆಂಡ್? ಜನ ಸುಮ್ಮನೆ ನಂಗೆ ರೇಕ್ಸ್ಬಿಡವಾಗ. ಇದು ಗಲೀಜ್ ಹಾಕಿ ಟಾರ್ಚ್ ಹಾಕಿ ಮಾಡ್ಬೇಕಾ? ಏನ್ ಹಾಕಿ ಮಾಡ್ಬೇಕು ನನಗೂ ಗೊತ್ತಿಲ್ಲ. ಏನೋ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಅಮ್ಮ ಜೋರಾಗಿ ಕಿರ್ಸ್ಬಿಟ್ಲೆ. ಇವಳು ಏನೇ ಮಾಡೋದು? ಏ ಬಾಡೆ ಬಾಡೆ ಸುಮ್ಮನೆ ಅಂತದಾಗ ಮುಚ್ಕೊಂಡಿದ್ರು ನೀನು. ಏ ಸುಮ್ಮನೆ ಇರೆ. ಏನಾಗಿಲ್ಲ, ಏನು ಆಗಿಲ್ವಾ? ನಮ್ ಅರ್ಷಿತಾ ಸ್ಕ್ರೀನ್ಗಳು ಹೊಡೆದೋಯ್ತು. ಅದೇನೋ ಪೆನ್ ಮಾಡಕ್ ಹೋಗಿ ಮಾಡಿದ್ದುಣ್ಣು ಮಾರಾಯ. ನೀನೇ ಮಾಡಿಸ್ಕೊ ಅಂತ ಹೇಳಿದ್ರೆ. ಸೊ ಗೈಸ್, ಇದು ಬೇಸಿಕ್ಲಿ ಏನಂದರೆ, ಒಂದು ಬ್ಲ್ಯಾಕ್ ಪೆನ್ ತೊಗೊಂಡು ಕೈ ಮೇಲೆ ರೌಂಡಾಗಿ ಚೆನ್ನಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಆಮೇಲೆ ಟಾರ್ಚ್ ಇಕ್ಬಿಟ್ಟು ಅದ್ರ ಮೇಲೆ ಟಾರ್ಚ್ ಇಕ್ಕಿದ್ರೆ ಒಂಥರ ಸ್ವಲ್ಪ ಶಾಕ್ ಹೊಡೆದಂಗೆ ಫೀಲ್ ಆಗುತ್ತಂತೆ. ಇದನ್ನ ರೀಲಲ್ಲಿ ನೋಡಿದ್ದು. ಸೊ ಎಲ್ಲರಿಗೂ ಮಾಡ್ಕೊಂಡು ಬರ್ತಾಯಿದ್ವಿ ಕಾಲೇಜಲ್ಲಿ. ನನಗೂ ಮಾಡಿದ್ರು. ಫುಲ್ ಒಂಥರ ದೊಡ್ಡಿರ್ಬೇಕು ಹಚ್ಚಿದಂಗೆ ಆ ಥರ ಫೀಲ್ ಆಯಿತು. ಆದರೆ ಒಬ್ರಿಗೆ ಜಾಸ್ತಿನೇ ಹೊಡೆಯುತ್ತೆ. ಅದು ಇಂಕ್ ಮೇಲೆ ಡಿಪೆಂಡ್ ಅನಿಸುತ್ತೆ. ಅದೇನೋ ಏನು ಲಾಜಿಕೋ ಗೊತ್ತಿಲ್ಲ, ಒಟ್ನಲ್ಲಿ ಶಾಕ್ ಹೊಡೆಯಿತು. ಕರೆಕ್ಟಾಗಿ
ನೋವಾಗ್ತೈತೆ ಆದ್ರೆ ಜಾಸ್ತಿ ಏನಾಗ್ತಾ ಇಲ್ಲ. ರಿಯಾಕ್ಟ್ ಮಾಡ್ಬೇಕು. ಎಲೆಕ್ಟ್ರಿಕ್ ಶಾಕ್ ಬರ್ತಿದೆ. ರಿಯಾಕ್ಷನ್